ಆರೋಗ್ಯ ಇಲಾಖೆ ಕಡೆಯಿಂದ ಗ್ರಾಮಕ್ಕೆ ಆಶಾ ಕಾರ್ಯಕರ್ತೆ ಅಂತ ನಮ್ಮ ನೇಮಕ ಮಾಡಿರ್ತಾರೆ. ಗರ್ಭಿಣಿ ಬಾಣಂತಿಯರ ಹಾರೈಕೆಗೆ ಅಂತ. ಡೆಲಿವರಿ ಯಾವಾಗ ಆಯ್ತಪ್ಪ ನಿಮ್ಮದು? 9ನೇ ತಾರೀಕು ಮದ್ದೂರು ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಯಿತಾ? ಮಗು 2.5 kg ಇದೆ. ತೂಕ ನಾರ್ಮಲ್ ತೂಕ ಐತೆ. ತೂಕ ಇದು ಇನ್ನೂ ಮಗು ತೂಕ ಬೆಳವಣಿಗೆ ಚೆನ್ನಾಗಾಗಬೇಕಾಯ್ತು. ಈಗ ನಾರ್ಮಲ್ ತೂಕ ಇರೋ ದೆಸೆಯಿಂದ ಮಗುನ ಬೆಚ್ಚಿಡಬೇಕು. ಮಗು ಹೊಟ್ಟೆ ವಾತಾವರಣದಲ್ಲಿ ಹೇಗಿರುತ್ತೆ ಹಾಗೆ ಈ ಕೊಠಡಿ ವಾತಾವರಣ, ನಮ್ಮ ಹೊಟ್ಟೆ ವಾತಾವರಣಕ್ಕಿಂತ ಕೊಠಡಿ ವಾತಾವರಣದಲ್ಲಿ ಮಗು ಹೊಂದ್ಕೋಬೇಕು. ಹುಟ್ಟು ತೂಕಕ್ಕಿಂತ ಮಗು ಕಡಿಮೆ ಆಗಿರುತ್ತೆ. ಹಾಗಾಗಿ ಮಗು ಹೊಟ್ಟೆ ವಾತಾವರಣದಲ್ಲಿ ಹೇಗಿರುತ್ತೆ ಹಾಗೆ ಕೊಠಡಿ ವಾತಾವರಣದಲ್ಲೂ ಮಗುನ ಬೆಚ್ಚಗೆ ಸುತ್ತಿ ನಾವು ತೋರಿಸಿರೋ ವಿಧಾನದಲ್ಲಿ ಮಗುನ ಸುತ್ತಿ ಮಲಗಿಸ್ಬೇಕು. ಗಣಪ ಮಗು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು 2 ಅವರ್ಗೆ ಒಂದ್ಸಲ ಮಗುನ ಎದೆ ಹಾಲು ಕುಡಿಸ್ಬೇಕು. ಮತ್ತು ಮಗುನ ತಾಯಿ ಬೊಂಗುವಾಗಿ ತಾಯಿ ಮುಖ ನೋಡುವಾಗೆ ಭಂಗಿಯಲ್ಲಿ ಮಗುನ ಮಲಗಿಸ್ಕೊಂಡು ಹಾಲು ಕುಡಿಸ್ಬೇಕು. ಎತ್ತರವಾಗಿ ತಾಯಿ ಮಗು ಮುಖ ನೋಡಬೇಕು. ಮತ್ತು ಈ ತಲೆ ಭಾಗ ಮೇಲ್ಕಿರಬೇಕು, ಸೊಂಟದ ಭಾಗ ಕೆಳಗಡೆಗಿರಬೇಕು. ಸರಿನಾ? ಹಾಲು ಕುಡಿಸ್ಬೇಕು. ಹಾಲು ಕುಡಿಸಿದ ತಕ್ಷಣ ಎತ್ತಿ ಹೆಗ್ಲ ಮೇಲೆ ಹಾಕಿ ತೇಗ್ ಬಂದ ಮೇಲೆ ಮಗುನ ಮಲಗಿಸ್ಬೇಕು. ಆ ಥರ ತೇಗ್ ಏನಾದ್ರು ಬಂದಿಲ್ಲ ಅಂತಂದರೆ ಮುಷ್ಟಿ ಮಾಡ್ಕೊಂಡು ತಟ್ಟಬಾರ್ದು. ಮಗುನ ಜಸ್ಟ್ ಮುಷ್ಟಿ ಮಾಡಿ ಮಗುನ ತಟ್ಟಿ ತೇಗ್ ಬಂದಮೇಲೆ ಮಲಗಿಸ್ಬೇಕು. ಅಕಸ್ಮಾತ್ ಮಗು ಹಾಲು ಕುಡಿದ್ಮೇಲೆ ವಾಮಿಟ್ ಆಯಿತು ಅಂದರೆ ಮಗುನ ಮಗ್ಲು ಮಾಡಬೇಕು. ಸಡನ್ನಾಗಿ ಎತ್ತೋದು ಮತ್ತು ಕಟ್ಬಿಡ್ತಲ್ಲಪ್ಪ ಅಂತ ಗಾಬರಿ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ. ಆ ಹಾಲು ಮಗು ಬಾಯಿಯಲ್ಲಿ ಏನಿರುತ್ತೆ ಅದು ಸ್ವಲ್ಪ ಈಚೆ ಬರೋಗಂಟ ವಾಮಿಟ್ ಮಾಡುತ್ತೆ. ಆಗ ಮಗ್ಲು ಮಾಡಿದಾಗ ಬಟ್ಟೆ ಗಲೀಜಾದರೆ ಬಟ್ಟೆ ತೊಳ್ಕೊಬೋದು. ಮಗುನ ಸಡನ್ನಾಗಿ ಎತ್ತಕ್ಕೆ ಹೋಗಬಾರ್ದು. ಹೆಗ್ಲ ಮೇಲೆ ಹಾಕೊಂಡಿದ್ದಾಗ ಏನಾರ ವಾಮಿಟ್ ಮಾಡ್ತು ಅಂದರೆ ಮಗ್ಲು ಮಾಡಬೇಕು. ಮಗುಗೆ ಏನಾರ ತುಂಬ ನೀರಿನಾಗೆ ಭೇದಿ ಆಯಿತು ಅಂತಂದರೆ ಹಾಸ್ಪಿಟ್ಲಿಗೆ ಡಾಕ್ಟರ್ ಹತ್ರ ತೋರಿಸ್ಬೇಕು. ಮತ್ತು ಮಕ್ಕಳ ಬಳ್ಳಿಗೆ ಏನನ್ನೂ ಹಚ್ಚಬಾರ್ದು. ಅರಿಶಿನ ಪುಡಿ, ಪೌಡ್ರು, ಮತ್ತು ಹಚ್ಚಿದ್ರೆ ಆಪ್ರೇಷನ್ ಪೌಡ್ರು ಅಂತ ಈ ಥರ ಹಚ್ಚಿದ್ದೀರಲ್ಲ, ಸ್ನಾನ ಮಾಡಿದ ತಕ್ಷಣ ಒಟ್ಟು ಕಾಟನ್ ಬಟ್ಟೆಯಲ್ಲಿ ಮಕ್ಕಳ ಬಳ್ಳಿನ ಸೀಟ್ಬಿಟ್ಟು ಒಣ ಬಟ್ಟೆಯಲ್ಲಿ ಒತ್ತುಬಿಟ್ಟು ಮಗುನ ಮಲಗಿಸ್ಬೇಕು ಸ್ನಾನ ಮಾಡಿದ ತಕ್ಷಣ. ಮತ್ತು ಖಾರದ ಸಾಮಾನು ಅಂತ ಹಳ್ಳಿ ಕಡೆ ಹಾಕ್ತಾರೆ, ಅದನ್ನೆಲ್ಲ ಹಾಕೋಕೆ ಹೋಗಬಾರ್ದು. ಮಕ್ಕಳ ಒಳಗೆ ಕಲ್ಲಲ್ಲಿ ತೇರಿಬಿಟ್ಟು ಹಾಕ್ತಾರಲ್ಲ, ಬಾಯಿ ಮುಖಾಂತರ ಹಾಕುವಂಥ ಮಸ್ಸೆಣ್ಣೆ ಆಗಲಿ ಅಥವಾ ಖಾರದ ಸಾಮಾನ್ಯ ಆಗಲಿ ಹಾಕಬಾರ್ದು. ಮತ್ತು ಮಗುಗೆ ಹಾಲು ನೀನು ಬಾಣತಿ ಆದಮೇಲೆ 4 ಸಲ ಊಟ ಮಾಡಬೇಕು. ಮಾಮೂಲಿ ನಾರ್ಮಲ್ ಊಟ, ಯಾವ ತರಕಾರಿ ತರಕಾರಿ ಮಾಡಬೇಕು ಹೊರತು ಸಪ್ಪೆ ಅನ್ನ, ಗಂಜಿ ಈ ಥರ ಏನಾರು ಕೊಡ್ತಾವ್ರಾ ನಿಮ್ಮ ಮನೇಲಿ? ಅಷ್ಟು ಕೊಡ್ತಾ ಇದ್ರು, ಇವಾಗ ಕಮ್ಮಿ ಮಾಡವ್ರೆ. ಡೆಲಿವರಿ ಆದದ್ದು 12 ದಿನ ಗಂಟು ಸಪ್ಪೆ ಅನ್ನ ಕೊಡ್ತಾ ಇದ್ರಾ? ಬೆಳಗ್ಗೆ ಹೊತ್ತು ಬೆಳ್ಳು ಮತ್ತು ರಸ್ಕು ಹಚ್ಕೊಂಡು ಕಾಫಿ ಕುಡಿಬಾರ್ದು. ಕಾಫಿನೇ ಕುಡಿಬಾರ್ದು, ಆದರೂ ಒಂದು ಲೋಟ ಹಾಲು ಕುಡಿಬೇಕು. ಸರಿ, ನಾವು ಬೆಳಗ್ಗೆ ಏನಾರು ಕುಡಿಬೇಕು ಅಂತಂದರೆ ನಿಮ್ಗೆ ಹಾಲು ಕುಡಿಬೇಕು. ಮತ್ತು ಬೆಳಗ್ಗೆ 8-9 ಗಂಟೆ ಅಷ್ಟೇ ತಿಂಡಿ ತಿನ್ಕೋಬೇಕು. ಮಧ್ಯಾಹ್ನ ನಾರ್ಮಲ್ ಊಟನೇ ಆಗಬೇಕು. 3 ಗಂಟೆ ಟೈಮಲ್ಲೂ ಸ್ವಲ್ಪ ಏನಾರು ಹಣ್ಣುಗಳು, ತರಕಾರಿ, ಪಲ್ಯ ಆ ಥರ ಸೇವಿಸಬೇಕು. ಈಗ ಸಾಯಂಕಾಲನೂ ಊಟ ಮಾಡಬೇಕು. ಮಾಮೂಲಿ ನಾರ್ಮಲ್ ಊಟನೇ ಊಟ ಮಾಡಬೇಕು. ಮತ್ತು ಮಗು ರಾತ್ರಿ ವೇಳೆಯಲ್ಲಿ ಇಲ್ಲ ಅಂದರೆ ಕನಿಷ್ಠ ಪಕ್ಷ 4 ಬಾರಿ ಹಾಲು ಕುಡಿಸಿ 2 ಅವರ್ಗೆ ಒಂದ್ಸಲ ರಾತ್ರಿ ವೇಳೆನೇ. ಯಾಕೆ ಹೆಣ್ಮಕ್ಳಿಗೆ ಹಾರ್ಮೋನಿಯಂ ಬಿಡುಗಡೆ ಆಗಿದೆ ರಾತ್ರಿ ವೇಳೆಯಲ್ಲಿ. ಆಗ ರಾತ್ರಿ ವೇಳೆಯಲ್ಲಿ ಮಗುನ 2 ಅವರ್ಗೆ ಒಂದ್ಸಲ ಎದ್ದು ಹಾಲು ಕುಡಿಸಿದ್ರೆ ನಮ್ಗೆ ಹಗಲು ವೇಳೆಯಲ್ಲಿ ಹಾಲು ಸಾಕಾಗುತ್ತೆ. ಮತ್ತು ಮೊದಲು ಬರುವಂಥ ಹಾಲು ನೀರಿನಂಶ ಇರುತ್ತೆ, ಆಮೇಲೆ ಬರುವಂಥ ಹಾಲು ಗಟ್ಟಿ. ಹಾಗಾಗಿ ಮಗುಗೆ ಮಗು ಎದ್ದಿದೆ ಹಾಲು ಕುಡಿಯೋಕ್ಕೆ ಅಂತ ಅಂದರೆ ಒಂದು ಎದೆಗೆ ಹಾಕೊಂಡು ಒಂದು ಎದೆಗೆ ಸಂಪೂರ್ಣವಾಗಿ ಮಗುಗೆ ಹಾಲು ಕುಡಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಸಲ ಮಗು ಎದ್ದಾಗ ಇನ್ನೊಂದು ಎದೆಗೆ ಹಾಕೊಂಡು ಅದು ಎಷ್ಟು ಹಾಲು ದುಡ್ಕಿಸ್ಕೊತದೆ ಅಷ್ಟು ಮಾತ್ರ ನೀವು ಕಂಟ್ರೋಲ್ ಮಾಡ್ಕೊಂಡು ಹಾಲು ಕೊಡಬೇಕು ಮಗುಗೆ. ಮತ್ತು ಅದು 2 ನೀರು ಗಟ್ಟಿ 2 ಸೇರೋ ದೆಸೆಯಿಂದ ಮಗು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಮಲಗ್ತದೆ ಮತ್ತು ಅದಕ್ಕೆ ಪೌಷ್ಟಿಕಾಂಶ ಆಹಾರನೂ ಸಿಗ್ತದೆ. ಈಗ 2 ಎದೆಲೂ ಒಂದೊಂದು ಸ್ವಲ್ಪ ಕುಡಿಸಿದ್ರೆ ಅದಕ್ಕೆ ಬರೀ 2 ಎದೆಲೂ ನೀರಾಗುತ್ತೆ. ಯೂರಿನ್ ಪಾಸ್ ಮಾಡ್ತು ಅಂತ ಅಂದರೆ ಮಗು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಿರುಗಿ ಮತ್ತೆ ಹಾಲು ಕುಡಿಸ್ತಾ ಇರಬೇಕು. ತಿರುಗಿ ಮತ್ತೆ 2 ಎದೆಲೂ ನೀರಿನಾಂಶ, ಅದಕ್ಕೇನು ಪೌಷ್ಟಿಕಾಂಶದ ಆಹಾರ ಯಾವುದು ಸಿಗಲ್ಲ. ಹಾಗಾಗಿ ನೀನೇನು ಮಾಡಬೇಕು, ಒಂದು ಎದೆಲಿ ಸಂಪೂರ್ಣವಾಗಿ ಕುಡಿಸ್ಕೊಂಡು ಮತ್ತು ಇನ್ನೊಂದು ಎದೆಗೆ ಹಾಕೊಂಡು ಇನ್ನೊಂದು ಎದೆಲಿ ಇನ್ನೊಂದು ಸಲ ಹಾಕೊಂಡು ಹಾಲು ಕುಡಿಸ್ಬೇಕು ಕಣ. ಇದರಲ್ಲೇ ಇರುತ್ತೆ. ಮತ್ತು 6 ತಿಂಗಳವರೆಗೆ ತಾಯಿ ಎದೆ ಹಾಲು ಬಿಟ್ಟು ಬೇರೆ ಯಾವುದನ್ನು ಹಾಕಬಾರ್ದು. ತಾಯಿ ಎದೆ ಹಾಲು ಜೊತೆಗೆ ಈ ಪೂರ ಮಾಮೂಲಿ ಬಿಸ್ಕೆಟು ಮಕ್ಕಳಿಗೆ ಅರಾಲಿಸರಿ ಇದೆಲ್ಲ ಕೊಡ್ತಾರೆ 6 ತಿಂಗಳವರೆಗೆ, ಅದೆಲ್ಲ ಕೊಡಬಾರ್ದು. 6 ತಿಂಗಳು ತುಂಬಿದ ಮೇಲೆ ಮಗುಗೆ ದ್ರವ ರೂಪದಲ್ಲಿ ತಾಯಿ ಎದೆ ಹಾಲು ಜೊತೆಗೆ ದ್ರವದ ರೂಪದಲ್ಲಿ ಗಂಜಿ ಮಾಡಿ ಮನೆಯಲ್ಲಿ ತಯಾರಿಸಿರುವಂಥ ರಾಗಿ ಸರಿನ ಮಾಡ್ಕೊಂಡು ಮಗುಗೆ 6 ತಿಂಗಳು ಆದಮೇಲೆ ಮುಂದುವರಿಸ್ಬೇಕು. ಮತ್ತು ತಾಯಿ ಎದೆ ಹಾಲು 2 ವರ್ಷದ ತನಕ ಕುಡಿಸ್ಬೇಕು.
ಸರಿನಾ? ಇದೆಲ್ಲ ಡೀಟೇಲ್ಸ್ ತಾಯಿ ಕಾರ್ಡಲ್ಲೇ ಇರ್ತದೆ. ನಾವು ಏನು ಹೇಳಿದ್ದೀವಿ ಇದೆಲ್ಲ ಡೀಟೇಲ್ಸ್ ತಾಯಿ ಕಾರ್ಡಲ್ಲಿ ಇರ್ತದೆ. ತಾಯಿ ಹಾಲು ಸಾಕಾಗಿಲ್ಲ ಅಂತಂದ್ರೆ ಮಗುವಿಗೆ ತಾಯಿಯಲ್ಲಿ ಒಂದು ಮಗುಗೆ ಹಾಲು ಕುಡಿಸುವಂಥ ಹಾಲು ತಾಯಿಯಲ್ಲಿ ಉತ್ಪತ್ತಿ ಆಗುತ್ತೆ, ಹಾಲು ಬರುತ್ತೆ, ಹಾಲು ಕುಡಿಸ್ಬೇಕು ಅಷ್ಟೇ. ಸಾಕಾಗಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಒಂದು ಮಗುಗೆ ತಾಯಿಯಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ, ಒಂದು ಮಗುಗಾಗುವಷ್ಟು ಸಾಧ್ಯತೆ ಹಾಲು ಉತ್ಪತ್ತಿ ಆಗುತ್ತೆ. ಹಾಲು ಕುಡಿಸೋ ವಿಧಾನದಲ್ಲಿ ಇದೆ, ಮತ್ತು ನೀವು ತಿನ್ನುವಂಥ ಆಹಾರದಲ್ಲೂ ಇರ್ತದೆ. ಸರಿನಾ? ಹಾಲು ಬರುವಂಥ ಪದಾರ್ಥದಲ್ಲಿ ಸಬ್ಸಿಗೆ ಸೊಪ್ಪು, ಹೆಚ್ಚಾಗಿ ಸೊಪ್ಪು, ತರಕಾರಿ, ಪಲ್ಯ ಹೆಚ್ಚಾಗಿ ಉಪಯೋಗಿಸಿದ್ರೆ ಹಾಲು ಉತ್ಪತ್ತಿ ಆಗುತ್ತೆ. ಈ ಮಾಂಸ, ಸಪ್ಪೆ ಅನ್ನ ಇದೆಲ್ಲ ತಿಂದರೆ ಹಾಲು ಉತ್ಪತ್ತಿ ಆಗಲ್ಲ. ಅದಕ್ಕೆ ಸೊಪ್ಪು ತರಕಾರಿ ಜಾಸ್ತಿ ಉಪಯೋಗಿಸ್ಬೇಕು. ಒಂದು ಮಗುಗೆ ಹಾಲು ಸಾಕಾಗುವಷ್ಟು ತಾಯಿಲಿ ಹಾಲು ಉತ್ಪತ್ತಿ ಆಗುತ್ತೆ. ಬೇರೆ ಯಾವುದೇ ಪೂರಕ ಆಹಾರ ಹಾಕಬಾರ್ದು. 6 ತಿಂಗಳು ತುಂಬಿದ ಮೇಲೆ ಮಗುಗೆ ಎದೆ ಹಾಲಿನ ಜೊತೆ ಮತ್ತು ಪೂರಕ ದ್ರವ ರೂಪದಲ್ಲಿ 3 ರಿಂದ 4 ಬಾರಿ ದಿನಕ್ಕೆ 1 ಸ್ಪೂನು, 1 ರಿಂದ 2 ಸಲ 1 ಸ್ಪೂನಲ್ಲಿ ದ್ರವ ರೂಪದಲ್ಲಿ ಇದನ್ನು ಗಂಜಿ ಮಾಡಿ ಹಾಲು ಕುಡಿಸ್ಬೇಕು. ಮತ್ತು ಇಲ್ಲಿ ಮಕ್ಕಳು ಹೇಗೆ ಬದಲಾವಣೆ ಆಯ್ತವೆ 3 ತಿಂಗಳಿಗೆ 6 ತಿಂಗಳಿಗೆ ಚಟುವಟಿಕೆ ಮಗುದಿರ್ತಾರೆ, ಅದೆಲ್ಲ ಇದರಲ್ಲಿ ಮುಗಿದೈತೆ. ಸರಿನಾ? 9 ತಿಂಗಳವರೆಗೆ ನಾವು ಏನು ಹೇಳಿದ್ದೀವಿ ಪ್ರತಿಯೊಂದು ತಾಯಿ ಕಾರ್ಡಲ್ಲಿ ಐತೆ. ತಾಯಿ ಕಾರ್ಡ ಓದಬೇಕು, ಒಂದರಲ್ಲ ಅಂತ 1-2 ಸಲ ಓದಿದ್ರೆ ಆಮೇಲೆ ಯಾವ ಲಸಿಕೆ ಅದು ನಾವು ಹೇಳ್ತೀವಿ. ಲಸಿಕೆ 1.5 ತಿಂಗಳಿಗೆ 6 ವಾರ, 10 ವಾರ, 14 3 ತಿಂಗಳು ತುಂಬಿದ್ಮೇಲೆ ORS ಅದನ್ನು ಕೊಡ್ತಾರೆ. ಬಂದಮೇಲೆ ಯಾರೇ ಬಂದರೂ ಅಷ್ಟೇ ಮಗುನ ಸಡನ್ನಾಗಿ ಮಗುನ ಯಾರ ಕೈಗೂ ಕೊಡಬಾರ್ದು. ಅವ್ರ ಕೈ ಕಾಲು ತೊಳೆದು ಆಮೇಲೆ ಒಂದು 10 ನಿಮಿಷ ಕೂತಾದ್ಮೇಲೆ ಮಗುನ ಅವ್ರ ಬಳಿ ಕೊಡ್ತಾರೆ. ಯಾರು ಬಂದರೂ ಮಗು ತೋರಿಸ್ಬಾರ್ದು, ಮಗು ಕೊಡೋದು. ತಾತ್ಕಾಲಿಕ ವಿಧಾನದ ಬಗ್ಗೆ ನಿಮ್ಗೆ ಆಪ್ರೇಷನ್ ಆಗಿದೆಯಲ್ವಾ, ತಾತ್ಕಾಲಿಕ ವಿಧಾನದ ಬಗ್ಗೆ ಏನು ಇಲ್ಲ. ಆಪ್ರೇಷನ್ ಆಗಿದ್ದರಿಂದ ಮಗುನ ಬೆಚ್ಚಗಿಡಪ್ಪ ಆದಷ್ಟು. ನೀವು ಊಟ ಚೆನ್ನಾಗಿ ಮಾಡಿ ಬೆಚ್ಚಗಿಡಿ.